ವೆಂಕಟೇಶಾಯ. ನಮಸ್ತೆ. ನಾನು ಸೂರ್ಯನಾರಾಯಣ ಆಚಾರ್ಯ ಗುರೂಜಿ. ಸೊ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ, ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಕುಂಡಲಿಯಲ್ಲಿ 4ನೇ ಭಾವ. 4ನೇ ಭಾವ ಎಜುಕೇಷನ್ ರಿಲೇಟೆಡ್. ಈಗ ಸಾಕಷ್ಟು ಜನ ನನ್ನ ಕಸ್ಟಮರ್ಸ್ ಏನಂತ ಹೇಳ್ತಿದ್ದಾರೆ ಅಂತಂದರೆ, ಗುರೂಜಿ ನಮ್ಮ ಮಗ ಮಗ ಆಗಲಿ ಮಗಳಾಗಲಿ ಎಜುಕೇಷನಲ್ಲಿ ಭಾಳ ತೊಂದರೆ ಪಡ್ತಾ ಇದ್ದಾರೆ. ತುಂಬ ಎಜುಕೇಷನಲ್ಲಿ ಫಾಲ್ಟ್ ಆಗ್ತಾ ಇದೆ. ಯಾಕೋ ಓದ್ತಾನೇ ಇಲ್ಲ. ಏನು ಎಷ್ಟು ಓದಿದ್ರು ತಲೆಗೆ ಹತ್ತುತ್ತಾ ಇಲ್ಲ. ಸೊ, ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ, ಈ ರೀತಿ ಹೇಳ್ಕೊಂಡು ಬರ್ತಾರೆ. ಸೊ, ಅದಲ್ಲದೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಸಾಕಷ್ಟು ಪ್ರಾಬ್ಲಮ್ಸ್‌ಗಳು ಎಜುಕೇಷನ್ ರಿಲೇಟೆಡ್ ಹೇಳ್ತಾ ಇರ್ತಾರೆ. ಸೊ, ಈ ಎಜುಕೇಷನ್ ರಿಲೇಟೆಡ್‌ಗೆ ಏನು ಹೇಳಬೇಕು? ಎಜುಕೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿದ್ರೆ ಏನು ಮಾಡಬೇಕು? ಯಾವ ಒಂದು ರೆಮಿಡಿ ಮಾಡಬೇಕು? ಇದರಿಂದ ಹೊರಗೆ ಬರೋದು ಹೇಗೆ? ಹಾಗೆ ಒಳ್ಳೆಯ ಒಂದು ಎಜುಕೇಷನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋಲಿ ತಿಳಿಸ್ತೀನಿ. ಸೊ, ಇಲ್ಲಿ ಏನಾಗತ್ತೆ ಅಂತಂದ್ರೆ, ಕುಂಡಲಿಯಲ್ಲಿ 4ನೇ ಭಾವದಲ್ಲಿ ನಿಮ್ಗೇನಾದ್ರೂ ಬೈ ಚಾನ್ಸ್ ರಾಹು ಮತ್ತೆ ಕುಜ ಇದ್ದಾನೆ ಅಂತ ಅನ್ಕೊಳ್ಳಿ. ಸೊ, ರಾಹು ಕುಜ ಇದ್ರೆ ಈಗ ಆಲ್ರೆಡಿ ಅಂಗಾರಕ ದೋಷ ಬಂದ್ಬಿಡ್ತು. ಅದರಲ್ಲಿ ಕುಜ ದೋಷನೂ ಕೂಡ ಬಂತು. ಅಲ್ಲಿ ರಾಹು ಕುಜ ಇರೋದ್ರಿಂದ ನಾಗದೋಷ ಕೂಡ ಬಂದ್ಬಿಡುತ್ತೆ. ಬೈ ಚಾನ್ಸ್ ರಾಹು ಸಿಂಹ ರಾಶಿಲಿದ್ದು ಅಲ್ಲಿ ಕುಜ ಬಂದ್ರೆ ನಾಗದೋಷ ಕೂಡ ಆಗೋಯ್ತು. ಸೊ, ಈ ರೀತಿ ಸಿಚುವೇಶನ್ ಇದ್ದಾಗ ಏನ್ ಮಾಡ್ಬೇಕು? ಮಕ್ಕಳು ಓದ್ತಾನೆ ಇರಲ್ಲ. ಎಷ್ಟು ಓದಿದ್ರು ಏನು ಪ್ರಯೋಜನ ಆಗಲ್ಲ. ಅಗ್ರೆಸಿವ್ ತುಂಬಾ ಆ, ಒಳ್ಳೆ ಕೋಪಿಷ್ಠರಾಗಿರ್ತಾರೆ ಮಕ್ಕಳು. ಸಾಕಷ್ಟು ಜಗಳಗಳು ಆಡ್ತಾ ಇರ್ತಾರೆ ಸ್ಕೂಲ್ ಲೈಫಲ್ಲಿ. ಅಂದ್ರೆ 4ನೇ ಮನೆ ಅಂತಂದ್ರೆ ಪ್ರೈಮರಿ ಎಜುಕೇಶನ್ ಅಂತ ಹೇಳ್ತೀವಿ. LKG, UKG ಇಂದ 10ನೇ ಕ್ಲಾಸ್‌ವರೆಗೂ. ಫಸ್ಟ್ ಇಯರ್, ಸೆಕೆಂಡ್ ಇಯರ್‌ವರೆಗೂ ಅಂತ ಲೆಕ್ಕಾಚಾರ ತಗೊಳ್ಳಿ. ಸೊ, ಇದು ಪ್ರೈಮರಿ ಎಜುಕೇಶನ್. ಸೆಕೆಂಡರಿ ಎಜುಕೇಶನ್‌ನ ನಾವು 5th ಹೌಸಿಂದ ನೋಡ್ತೀವಿ. ಅಂದ್ರೆ ಪಂಚಮ ಸ್ಥಾನದಿಂದ ಸೆಕೆಂಡರಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಡಿಗ್ರಿನ ನೋಡ್ತೀವಿ. ಸೊ, ಇನ್ನು ಹೈಯರ್ ಡಿಗ್ರಿಗೆ ನೋಡ್ಬೇಕಂದ್ರೆ 9ನೇ ಮನೆನ ನೋಡ್ತೀವಿ ಕುಂಡಲಿಲಿ. ಸೊ, 4ನೇ ಮನೆಯಲ್ಲಿ ತುಂಬಾ ಈ ತರ ಗ್ರಹಗಳು ತೊಂದರೆಗೀಡಾದ್ರೆ ನಾವು ಅದಕ್ಕೆ ತಕ್ಕ ಹಾಗೆ ಪರಿಹಾರ ಮಾಡಬೇಕು. ಈಗ ಹೇಳಿದ್ನಲ್ಲ, ಯಾವ ಗ್ರಹದ ದೋಷ ಆಗ್ತಿದೆ ಅದಕ್ಕೆ ತಕ್ಕ ಹಾಗೆ ಪರಿಹಾರ. ನಾಗದೋಷ ಆಗಿದ್ರೆ ಸರ್ಪ ಸಂಸ್ಕಾರ, ಅಶ್ಲೇಷ ಬಲಿ. ಅದಾದ್ಮೇಲೆ ತದನಂತರ ಹಯಗ್ರೀವ ಹೋಮ ಅಂತ ಮಾಡ್ತೀವಿ. ಹಯಗ್ರೀವ ಹೋಮ, ಸರಸ್ವತಿ ಹೋಮ ಅಂತ ಮಾಡ್ತೀವಿ. ಸೊ, ಅದ್ರ ಜೊತೆಗೆ ಸರಸ್ವತಿ ಯಂತ್ರ ಕೂಡ ಸಿಗತ್ತೆ. ಆ ಸರಸ್ವತಿ ಯಂತ್ರ ನಮ್ಮಲ್ಲಿ ಅವೈಲೇಬಲ್ ಇದೆ. ನೀವು ಕಾಲ್ ಮಾಡಿದ್ರೆ ಅದನ್ನ ಕಳಿಸ್ಕೊಡ್ತೀನಿ. ಆ ಸರಸ್ವತಿ ಯಂತ್ರನ ತಗೊಂಡು ಮಕ್ಕಳು ಧಾರಣೆ ಮಾಡ್ಕೊಂಡು ಅವ್ರು ಓದ್ಬೋದು. ಬಹಳ ಒಂದು ಉನ್ನತ ಸ್ಥಿತಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಗುತ್ತೆ. ಒಳ್ಳೆ ಎಜುಕೇಷನ್ ಪ್ರಾಪ್ತಿ ಮಾಡ್ಕೋತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ, ಈ ರೀತಿ ಈಗ ಏನ್ ತೊಂದರೆ ಆಗಿದೆ ಪರ್ಟಿಕ್ಯುಲರ್ ಆಗಿ ಯಾವ ಗ್ರಹಗಳಿಂದ ಆಗ್ತಾ ಇದೆ ಅದಕ್ಕೂ ರೆಮಿಡಿ ಮಾಡಬೇಕು. ಅಂಡ್ ಇದಕ್ಕೆ ಪ್ರಾಪರ್ ಆಗಿ ಹೋಮನ ಕೂಡ ಮಾಡಬೇಕಾಗತ್ತೆ. ಸಿವಿಯರಿಟಿ ಲೆವೆಲ್ ಹೆಂಗಿದೆ ಅದನ್ನ ಚೆಕ್ ಮಾಡಿ ಅದರ ತಕ್ಕಂಗೆ ಮಾಡಿದ್ರೆ ಒಳ್ಳೆ ಎಜುಕೇಶನ್ ಸಿಗತ್ತೆ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಓದ್ತಾರೆ. ಈಗ ಪಂಚಮ ಸ್ಥಾನ ತಗೊಳ್ಳೋಣ. ಪಂಚಮ ಸ್ಥಾನದಲ್ಲಿ ಏನಾದರೂ ಗ್ರಹಗಳು, ಈಗ ಎಕ್ಸಾಂಪಲ್ ನಿಮ್ಗೆ ಕ್ರೂರ ಗ್ರಹಗಳಿದೆ. ಸೂರ್ಯ, ರಾಹು, ಚಂದ್ರ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಸೊ, ಪದೇ ಪದೇ ಏರ್ಪೇರಲ್ಲಿ ಆಗ್ತಾನೆ ಇರುತ್ತೆ. ಎಜುಕೇಶನ್ ಕಂಪ್ಲೀಟ್ ಮಾಡಕ್ಕೆ ಆಗಲ್ಲ. ಎಷ್ಟೊಂದು ಬ್ಯಾಕ್‌ಲಾಗ್ಸ್ ಬರುತ್ತೆ. ಎಷ್ಟೊಂದು ತೊಂದರೆಗಳನ್ನ ಅನುಭವಿಸ್ತಾರೆ. ಕಾರಣ ಏನು ಅಂತಂದ್ರೆ ಪಂಚಮ ಸ್ಥಾನದಲ್ಲಿ ಗ್ರಹಗಳು ಪ್ರಾಪರ್ ಆಗಿ ಅಲೈನ್ ಆಗಿರಲ್ಲ. ಅಲ್ಲಿ ಈ ತರ ರಾಹು, ಚಂದ್ರ ಮತ್ತೆ ಬೇರೆ ಬೇರೆ ಕ್ರೂರ ಗ್ರಹಗಳ ಜೊತೆ ಎಲ್ಲ ಅಲ್ಲಿ ಕ್ಲಾಶಸ್ ಆಗಿರುತ್ತೆ. ಹೊಡೆದಾಡ್ತಾ ಇರ್ತಾರೆ. ಅದಕ್ಕೆ ತಕ್ಕ ಹಾಗೆ ಪರಿಹಾರ ಮಾಡಬೇಕು. ತಕ್ಕ ಹಾಗೆ ಹೋಮ ಮಾಡಬೇಕು. ಮಾಡಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ಸ್ ಸಿಗತ್ತೆ. ಹಾಗೆ ಈಗ ಸುಮಾರು ಜನ ನನ್ನ ಕಸ್ಟಮರ್ಸ್ ಕೇಳ್ತಾ ಇದ್ದಾರೆ. ಈಗ ಗುರುಗಳೇ, ನಾವು ಈಗ ಎಜುಕೇಶನ್ ಎಲ್ಲ ಮುಗೀತು. ಈಗ ಹೈಯರ್ ಎಜುಕೇಷನ್‌ಗೆ ಹೋಗ್ತಾ ಇದ್ದೀನಿ. ಅಬ್ರಾಡ್‌ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಸೊ, ಈಗ 9ನೇ ಸ್ಥಾನದಲ್ಲಿ ಕುಂಡಲಿಲಿ ಸಿಕ್ಕಾಪಟ್ಟೆ ತೊಂದರೆಗಳು. 9ನೇ ಸ್ಥಾನದಲ್ಲಿ ರಾಹು ಕುಜ, 9ನೇ ಸ್ಥಾನದಲ್ಲಿ ಗುರು ರಾಹು, ಗುರು ಚಂಡಾಳ ದೋಷ, ಏನೋ ಒಂದು ಕೆಟ್ಟ ಕಾಂಬಿನೇಷನ್ ಆಗಿದ್ರೆ ಅವ್ರಿಗೆ ಹೈಯರ್ ಎಜುಕೇಷನ್ ಹೋಗಕ್ಕೆ ಕೊಡಲ್ಲ. ಅಂದ್ರೆ ಹೋದ್ರು ಅವ್ರಿಗೆ ಅಲ್ಲಿ ಹೈಯರ್ ಎಜುಕೇಷನ್ ಸಕ್ಸಸ್ ಕಂಪ್ಲೀಟ್ ಮಾಡ್ಕೊಂಡ್ ಬರಕ್ಕಾಗಲ್ಲ. ಎಷ್ಟೊಂದ್ ಜನ ಅಬ್ರಾಡ್‌ಗೆ ಹೋಗಿದ್ದಾರೆ. ಎಜುಕೇಷನ್ ಕಂಪ್ಲೀಟ್ ಆಗದೆ ಬಂದಿರೋರು ಒಂದು ಸುಮಾರು ಜನ ಇದ್ದಾರೆ. ಅಬ್ರಾಡ್‌ಗೆ ಹೋಗಿ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿರೋರು ಇದ್ದಾರೆ. ಅಂಡ್ ಹಾಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಒಳ್ಳೇದು. ಎಜುಕೇಷನ್ ಕಂಪ್ಲೀಟ್ ಆಗ್ತಾನೆ ಇಲ್ಲ, ಹೋಗೋಕೆ ಆಗ್ತಾ ಇಲ್ಲ ಅಂತ ಈ ತರ ಎಲ್ಲ ಫಾಲ್ಟ್‌ಗಳು ಬಂದಾಗ, ಯಾವ ಗ್ರಹಗಳು ಯಾವ ಒಂದು 9ನೇ ಮನೆಯಲ್ಲಿ ತೊಂದರೆಗಳಾಗ್ತಿದೆ, ಅದಕ್ಕೆ ತಕ್ಕ ಹಾಗೆ ಹೋಮ ಪೂಜೆಗಳನ್ನ ಮಾಡಿ ಇದನ್ನ ದೋಷನ ಪರಿಹಾರ ಮಾಡ್ಕೋಬೇಕಾಗತ್ತೆ. ಅದನ್ನ ದೋಷ ಪರಿಹಾರ ಮಾಡ್ಕೊಂಡ್ರೆ ಖಂಡಿತ ಒಳ್ಳೆ ಎಜುಕೇಷನ್ ಮಕ್ಕಳಿಗೆ ಸಿಗುತ್ತೆ. ಎಂಥ ಒಂದು ಮನುಷ್ಯ ಆದ್ರೂ ಒಂದು ಜಾತಕದಲ್ಲಿ, ಜೀವನದಲ್ಲಿ ಏರ್ಪೇರ್ ಆಗ್ತಾನೆ ಇರುತ್ತೆ. ಯಾವ ಟೈಮಲ್ಲಿ ಏರ್ಪೇರ್ ಆಗ್ತಾ ಇದೆ ಅನ್ನೋದು ಕೂಡ ನೋಡ್ಕೋಬೇಕು. ಈಗ ಈ ಅಫ್ಲಿಕ್ಟೆಡ್, ಈಗ ಇಷ್ಟು 4, 5, 10, 9ರಲ್ಲಿ ಹೇಳಿದೆ ನಾನು ನಿಮ್ಗೆ. ಆ 4, 5, 9 ಗ್ರಹಗಳು ಡ್ಯಾಮೇಜ್ ಆಗಿ ಆ ಗ್ರಹದ ದಶೆ ಅಂತರ್ದಶೆನೇ ನಡೀತಾ ಇದ್ದಾಗ ಬಹಳಷ್ಟು ಸಂಕಷ್ಟಕ್ಕೆ ತುತ್ತಾಗಬೇಕಾಗತ್ತೆ. ಬಹಳಷ್ಟು ಪ್ರಾಬ್ಲಮ್ಸ್‌ಗಳಾಗ್ತವೆ. ಸೊ, ಅದಕ್ಕೆ ಪ್ರಾಪರ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಂತ ಒಂದು ಪೂಜೆನ, ಹೋಮನ ಮಾಡ್ಕೊಂಡ್ರೆ ತುಂಬಾ ಅನುಕೂಲವಾದಂತ ಒಂದು ಪರಿಸ್ಥಿತಿಗೆ ಬರ್ತೀರಾ. ಅಂಡ್ ಅದಲ್ಲದೆ ಈಗ ನೋಡಿ, ಪಂಚಮಾಧಿಪತಿ ತುಂಬಾ ವೀಕ್ ಆಗ್ಬಿಟ್ಟಿದ್ದಾನೆ. ಪಂಚಮಾಧಿಪತಿ ಡಿಗ್ರಿ ವೈಸ್ ಕೂಡ ವೀಕ್ ಆಗಿದ್ದಾನೆ. ಕೆಟ್ಟ ಗ್ರಹಗಳ ಜೊತೆ ಬೇರೆ ದೃಷ್ಟಿ ಇದೆ ಅಥವಾ ಕೆಟ್ಟ ಗ್ರಹಗಳ ಜೊತೆ ಸೇರಿದ್ದಾನೆ ಅಂತಂದಾಗ ಪಂಚಮಾಧಿಪತಿಯ ಜೆಮ್ ಸ್ಟೋನ್‌ನ ಹಾಕ್ಕೋಬಹುದು. ಅಂದ್ರೆ ಈಗ ಗುರು ಅಂತ ತಗೊಂಡ್ರೆ ಗುರುದು ಕನಕಪುಷ್ಯರಾಗ ಹಾಕ್ಕೋಬಹುದು.
ಅದು ಏನು ವೇಟ್ ಇದ್ದಾರೆ ಮಕ್ಕಳು ತೂಕಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಹಾಕೋಬೇಕಾಗತ್ತೆ. ಅದೇ ರೀತಿ 9ನೇ ಮನೆ ಒಂದು ಗ್ರಹ ಏನಾದ್ರು ಚಾಲೆಂಜಸ್‌ಗೆ ತೊಂದರೆ ಆಗ್ಬಿಟ್ಟಿದ್ರೆ 9ನೇ ಮನೆ ಗ್ರಹದ ಒಂದು ಜಂಪ್‌ಸ್ಟೋನ್ ಈಗ 9ನೇ ಮನೆ ಸೂರ್ಯ ಅಂತ ಅನ್ಕೊಳ್ಳಿ. ಸೂರ್ಯ ತುಂಬಾ ಅಫ್ಲಿಕ್ಟ್ ಆಗಿದ್ರೆ, ಆ ಸೂರ್ಯನ ಒಂದು ಜಂಪ್‌ಸ್ಟೋನ್‌ನ ಹಾಕ್ಕೊಳ್ಳೋದ್ರಿಂದ ಅವ್ರಿಗೆ ಎಜುಕೇಷನಲ್ ಸಕ್ಸಸ್ಸು, ಅದೃಷ್ಟ, ಲಕ್ಕು ಇದೆಲ್ಲ ಚೆನ್ನಾಗಿ ಆಗ್ಬರುತ್ತೆ. ಸೊ ಯಾವಾಗ ಎಜುಕೇಷನ್‌ಲಿ ತುಂಬಾ ಚೆನ್ನಾಗಿರ್ತಾರೆ ಅಂತಂದ್ರೆ, ಎಜುಕೇಷನ್‌ಗೆ ಕೆಲವೊಂದು ಒಳ್ಳೆ ಕಾಂಬಿನೇಷನ್‌ಗಳಿದೆ. ಈಗ ರಾಹು, ಬುಧ 11ರಲ್ಲಿದೆ ಅಂತ ಅನ್ಕೊಳ್ಳಿ. ಒಳ್ಳೆ ಸಾಫ್ಟ್‌ವೇರ್ ಇಂಜಿನಿಯರ್‌ಗಳಾಗ್ತಾರೆ. ಸೂರ್ಯ, ಬುಧ 10ರಲ್ಲಿ ಇಲ್ಲ 11ರಲ್ಲಿದ್ರೆ ಸಾಫ್ಟ್‌ವೇರ್ ಇಂಜಿನಿಯರ್‌ಗಳಾಗ್ತಾರೆ. ಸೊ ಅದಲ್ಲದೆ ಇನ್ನ ಗುರು ಮತ್ತೆ ಸೂರ್ಯ ಇದ್ದಾರೆ ಅಂತ ಅನ್ಕೊಳ್ಳಿ. ಗುರು, ಸೂರ್ಯ, ಗುರು ಆದಿತ್ಯ ಯೋಗ ಅಂತ ಹೇಳ್ತೀವಿ. ಕುಂಡಲಿಯಲ್ಲಿ ಗುರು ಮತ್ತೆ ಸೂರ್ಯ ಇಬ್ರು ಪರಮ ಮಿತ್ರರು. ಆದ್ರೆ ಸೂರ್ಯ ಗುರುವಿಂದ ದೂರ ಇರಬೇಕು. ಅಂದ್ರೆ ಇಷ್ಟು ಡಿಗ್ರಿ ಅಂತ ದೂರ ಇರುತ್ತೆ. ಯೂಶುವಲ್ ಆಗಿ ಸೂರ್ಯ ಬಂದು ಗುರುವಿಂದ ಒಂದು 10 ಡಿಗ್ರಿ, 10 ಡಿಗ್ರಿ ಅಲ್ಲ 11 ಡಿಗ್ರಿಯಿಂದ ದೂರ ಇರಬೇಕು. 11 ಡಿಗ್ರಿ ಒಳಗಡೆ ಏನಾದ್ರು ಗುರು ಏನಾದ್ರು ಬಂದ್ಬಿಟ್ರೆ, ಅಂದ್ರೆ ಆಗ ಗುರು ತೊಂದರೆಗೀಡಾಗ್ಬಿಡ್ತಾನೆ. ಎಜುಕೇಷನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್‌ನ ಅನುಭವಿಸ್ಬೇಕಾಗತ್ತೆ. ಅಂದ್ರೆ ಗುರು ಜಾತಕದಲ್ಲಿ ಒಂದು ಎಜುಕೇಷನ್ ಅಂತ ನೋಡಿದಾಗ ಫಸ್ಟ್ ನಾವು ಪ್ರಧಾನವಾಗಿ ಗುರುನ ನೋಡ್ತೀವಿ. ಗುರುವಿನ ಒಂದು ಜಾಗ ನೋಡ್ತೀವಿ. ಗುರು ಚೆನ್ನಾಗಿ ಉಚ್ಚ ಸ್ಥಿತಿಯಲ್ಲಿ ಚೆನ್ನಾಗಿದ್ರೆ ಓಕೆ. ಇಲ್ಲ ರಾಹು ಜೊತೆ ಸೇರ್ಕೊಂಡು, ಇಲ್ಲ ರಾಹು ಕೇತುಗಳ ಪಾಪಗ್ರಹಗಳ ಶನಿ ಪಾಪಗ್ರಹಗಳ ದೃಷ್ಟಿ ಬಿದ್ದಿದ್ರೆ ಅಲ್ಲಿ ಎಜುಕೇಷನ್ ವೀಕ್ ಆಗಿರುತ್ತೆ. ಅದಲ್ಲದೆ ಈಗ ಬುಧನ ತಗೊಳ್ಳಿ. ಬುಧ ನಮ್ಗೆ ವಿದ್ಯಾಭ್ಯಾಸ, ಬುದ್ಧಿ ಅಂತ ಹೇಳ್ತೀವಿ. ಈಗ ಬುಧನೂ ಕೂಡ ಬೇಕು, ಗುರುನು ಕೂಡ ಬೇಕು ಎಜುಕೇಷನ್‌ಗೆ. ಗುರು, ಬುಧ ಇಬ್ರು ಚೆನ್ನಾಗಿಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಎಜುಕೇಷನ್ ಹೋಯ್ತು ಅಂತ ಅರ್ಥ. ಅವ್ರಿಗೇನು ಎಜುಕೇಷನ್ ಎಷ್ಟೊಂದ್ ಜನ ನೋಡಿರ್ತಾರ, ಏನು ಓದಿರಲ್ಲ. ಅವ್ರಿಗೆ ನಾಲೆಡ್ಜೇ ಇರಲ್ಲ. ಬಹಳ ಕಷ್ಟದಲ್ಲಿ ತುತ್ತಾಗಿ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ ಜೀವನದಲ್ಲಿ. ಸೊ ಎಜುಕೇಷನ್ ಪ್ರಾಪರ್ ಆಗಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಕುಂಡಲಿಲಿ ಗುರು ಗ್ರಹ ಚೆನ್ನಾಗಿರ್ಬೇಕು. ಅದ್ರ ಜೊತೆಗೆ ಬುಧ ಗ್ರಹ. ಈಗ ಬುಧ ಗ್ರಹಕ್ಕೆ ಬುಧ ಗ್ರಹ ತುಂಬಾ ವೀಕ್ ಆಗಿದೆ. ಜಾತಕದಲ್ಲಿ ಬುಧ ನೀಚ ಸ್ಥಾನದಲ್ಲಿದ್ದಾನೆ ಅನ್ಕೊಳ್ಳಿ. ಮೀನ ರಾಶಿ ಬುಧನಿಗೆ ನೀಚ ಸ್ಥಾನ. ಸೊ ನೀಚ ಸ್ಥಾನದಲ್ಲಿದ್ದು ಬುಧನ ಮೇಲೆ ರಾಹು ಇಲ್ಲ ಯಾವ್ದಾದ್ರು ಕೆಟ್ಟ ಗ್ರಹಗಳ ದೃಷ್ಟಿ. ಬುಧ, ರಾಹು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಗಿ ಒಳ್ಳೆ ಪ್ಲೇಸ್‌ಮೆಂಟ್ ಅಲ್ಲಿ ಇದ್ರೆ, ಒಳ್ಳೆ ರಾಶಿಯಲ್ಲಿದ್ರೆ. ಆದರೆ ಈಗ ಬುಧನ್ ಜೊತೆ ಕೇತು ಇದೆ ಅಂತ ಅನ್ಕೊಳ್ಳಿ. ಬುಧ ಮೊದಲೇ ಬುದ್ಧಿ ಗ್ರಹ. ಕೇತು ತಲೆ ಇಲ್ದೇ ಇರೋಂಥದ್ದು. ಸೊ ತಲೆ ಇಲ್ದೇ ಇರ್ತಕ್ಕಂಥ ಗ್ರಹ ಬುಧನ ಜೊತೆಗೆ ಬಂದಾಗ ನಾವ್ ಏನು ಮಾಡ್ಬೇಕು, ಆಕ್ಷನ್ ಮಾಡ್ಬೇಕು, ಏನ್ ಯೋಚನೆ ಮಾಡ್ಬೇಕು ಅದೇ ಅದ್ರಲ್ಲಿ ಪ್ರಾಬ್ಲಮ್ ಆಗತ್ತೆ. ಸೊ ಆ ರೀತಿ ಬುಧನಿಗೆ ಈಗ ದೋಷದಲ್ಲಿದ್ದಾಗ ಬುಧ ಶಾಂತಿ ಅಂತ ಮಾಡ್ತೀವಿ. ಬುಧನಿಗೆ ಬುಧ ಶಾಂತಿ ಮಾಡ್ಕೋಬೇಕು. ಅಂಡ್ ಇಲ್ಲಾಂದ್ರೆ ಬುಧ ತುಂಬಾ ವೀಕ್ ಆಗಿದ್ರೆ ಮಹಾವಿಷ್ಣು ಜಪ, ಮಹಾವಿಷ್ಣುವಿನ ಆರಾಧನೆ ಅಂಡ್ ಬುಧನ ಸಾಕ್ಷಾತ್ ಮಹಾವಿಷ್ಣು ಅಂತ ಹೇಳ್ತೀವಿ. ಬುಧನಿಗೆ ಮಹಾವಿಷ್ಣು ಪೂಜೆನ ಬುಧವಾರ ದಿನ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲ ವೆಂಕಟೇಶ್ವರ ಸ್ವಾಮಿ ಪೂಜೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಬುಧವಾರದ ದಿನ ಒಳ್ಳೆ ಫಲಗಳನ್ನ ಕೊಡ್ತವೆ ಅಂತ ಹೇಳ್ಬೋದು. ಅಂಡ್ ಬುಧನಿಗೆ ಅಧಿಷ್ಠಾನ ಧಾನ್ಯ ಆಗಿರ್ತಕ್ಕಂಥ ಹೆಸರು ಬೇಳೆನ ಪೊಂಗಲ್‌ನ ಏನೋ ಅಥವಾ ಏನೋ ಮಾಡಿ ನೈವೇದ್ಯನ ಮಹಾವಿಷ್ಣುಗೆ ಮಾಡಿ ಪೂಜೆ ಮಾಡಿದ್ರೆ ಬುಧನ ಒಂದು ಸಮಸ್ಯೆ ಕಮ್ಮಿ ಆಗತ್ತೆ. ಹಾಗೆ ಮಕ್ಕಳಿಗೆ, ಓದೋ ಮಕ್ಕಳಿಗೆ ಬುಕ್ಸ್ ಇರಲ್ವಲ್ಲ ಬಡ ಮಕ್ಕಳಿಗೆ, ಅಂಥವ್ರಿಗೆ ಬುಕ್ಸ್ ಕೊಡ್ಸಿದ್ರು ಕೂಡ ಬುಧ ಶಾಂತಿ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಬುಧನಿಗೆ ತಕ್ಕ ಹಾಗೆ ಪರಿಹಾರ, ಗುರುವಿಗೆ ತಕ್ಕ ಹಾಗೆ ಪರಿಹಾರ ಮಾಡಿಕೊಂಡು ಕುಂಡಲಿಯಲ್ಲಿ ಚತುರ್ಥ, ಪಂಚಮ ಅಂಡ್ ನವಮ ಸ್ಥಾನದಲ್ಲಿ ಗ್ರಹಗಳೆಲ್ಲ ತುಂಬಾ ಚೆನ್ನಾಗಿ ಇದ್ರೆ ಯಾವುದೇ ರೀತಿ ಎಜುಕೇಷನ್ ಪ್ರಾಬ್ಲಮ್ಸ್ ಬರಲ್ಲ. ಆ ತರ ತೊಂದರೆ ಇದ್ರೆ ಪ್ರಾಪರ್ ರೆಮಿಡಿ ಮಾಡ್ಕೊಳ್ಳಿ. ಖಂಡಿತ ಎಲ್ಲ ಒಳ್ಳೆದಾಗತ್ತೆ. ಇನ್ನಷ್ಟು ವಿಷಯಗಳನ್ನ ತರ್ತೀನಿ. ನಮಸ್ತೆ.